ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಪಾಟೀಲ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದ 3 ದಿನಗಳ ಭೇಟಿಗಾಗಿ ಬಂದಿದ್ದಾರೆ. ಇವತ್ತು ಮಂಡ್ಯದಲ್ಲಿ ಅವರ ಕಾರ್ಯಕ್ರಮ ಇತ್ತು. ಹಾಗೆಯೇ ಇವತ್ತು ರಾತ್ರಿ ಸಂಜೆ ಹೊತ್ತಿಗೆ ಬೆಂಗಳೂರಿನಲ್ಲಿ ಸಹಕಾರ ಸಮಾವೇಶ ನಡೀತಾ ಇದೆ. ಅಮಿತ್ ಶಾ ಬರುವುದಕ್ಕಿಂತ ಮೊದಲೇ ಮಾಧ್ಯಮಗಳು ಈ ಬಗ್ಗೆ ಬಹಳ ಗಂಭೀರ ಇನ್ವರ್ಟೆಡ್ ಕಾಮೆಂಟ್ ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವು. ಹಾಗೆಯೇ ವಿಶೇಷ ರೀತಿಯ ಹೆಡ್ಲೈನ್ಸ್ಗಳನ್ನು ಕೂಡ ಕೊಡಲಾಗಿತ್ತು. ಅಮಿತ್ ಶಾ ಬರ್ತಾ ಇದ್ದಾರೆ. ಅವರು ಹಳೆ ಮೈಸೂರು ಪ್ರದೇಶದ ಒಂದು ಕೋಟೆ ಇದೆ, JDS ಕೋಟೆ ಅನ್ಬೋದು, ಅದರ ಮೇಲೆ ದಾಳಿ ಮಾಡ್ತಾರೆ. ಸುಮಾರು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಹಳೆ ಮೈಸೂರು ಪ್ರದೇಶದಲ್ಲಿ ಗೆಲ್ಲುವುದು ಅವರ ಉದ್ದೇಶ. ಅಮಿತ್ ಶಾ ಅವರು ಈ ಕೋಟೆಯನ್ನು ಭೇದಿಸ್ತಾರ, ಅಮಿತ್ ಶಾ ಅವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅನ್ನುವ ಚರ್ಚೆಗಳು, ವಿಶ್ಲೇಷಣೆಗಳು ನಿನ್ನೆಯಿಂದ ಪ್ರಾರಂಭ ಆಗಿದ್ದು. ಅದರ ಜೊತೆಗೆ ಅಮಿತ್ ಶಾ ಅವರಿಗೆ ಚಾಣಕ್ಯ ಅನ್ನುವ ಹೆಸರನ್ನು ದಯಪಾಲಿಸಲಾಗಿದೆ. ಅವರು ಯಾವ ಚಾಣಕ್ಯರೋ ಗೊತ್ತಿಲ್ಲ ನನಗೆ. ಇರುವೆ ಒಂದು ಹೈಪ್ ಕ್ರಿಯೇಟ್ ಆದದ್ದು ನಿಜ, ಅದು ಸಾಮಾನ್ಯ ಕೂಡ. ಯಾಕೆಂದರೆ ಇನ್ನು 3-4 ತಿಂಗಳಲ್ಲಿ ರಾಜ್ಯ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಒಂದು ರಾಜಕೀಯ ಪಕ್ಷದ ನಂಬರ್ 2 ವ್ಯಕ್ತಿ ಬಂದಾಗ ಅದಕ್ಕೊಂದು ಹೈಪ್ ಕ್ರಿಯೇಟ್ ಆಗುತ್ತೆ. ಮಾಧ್ಯಮಗಳು ಈ ಬಗ್ಗೆ ಚರ್ಚೆ ಮಾಡ್ತಾ ಇವೆ. ಈ ಚರ್ಚೆ ಭಾಳ ಮುಖ್ಯವಾದ ಅಂಶ ಏನು ಅಂತಂದರೆ, BJP ಮೂಲಗಳ ಪ್ರಕಾರ ಅದು ಹಳೆ ಮೈಸೂರು ಪ್ರದೇಶವನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಅಥವಾ ಅತಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವುದಕ್ಕೆ ತಂತ್ರವನ್ನು ರೂಪಿಸಲಾಗ್ತಾ ಇದೆ ಅಂತ. ಅದು ಆಗೇ ಬಿಡುತ್ತೆ ಅನ್ನೋದು ಕೆಲವು ಬಹುತೇಕ ಮಾಧ್ಯಮಗಳ ವಾದ. ಆಯಿತು, ಮುಗೀತೀನಿ JDS ಕಾಂಗ್ರೆಸ್ ಕೆಲಸ, ಅವರೆಲ್ಲೂ ಮುಳುಗೋದಂಗೆ. ಯಾಕೆಂದರೆ ಅಮಿತ್ ಶಾ ಬಂದರಲ್ವ, ಅಮಿತ್ ಶಾ ಬಂದ ತಕ್ಷಣ ಎಲ್ಲ ಬದಲಾವಣೆ ಆಗಿಬಿಡುತ್ತೆ, ಜನ ಬರ್ತಾರೆ. ಚುನಾವಣಾ ತಂತ್ರಗಾರಿಕೆಯಲ್ಲಿ ಅವರು ನಿಸ್ಸೀಮರು, ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ಆದರೆ ಒಂದು ಬಹಳ ಮುಖ್ಯವಾದ ಒಂದು ಚರ್ಚೆ ನಡೀತಾ ಇರುವುದು ಸಂಸತ್ ಸದಸ್ಯೆ ಸುಮಲತಾ ಅವರ ಬಗ್ಗೆ. ಮಂಡ್ಯದಲ್ಲಿ ಹಾಕಿರೋ ಬಹುತೇಕ ಪೋಸ್ಟರ್ಗಳಲ್ಲಿ ಸುಮಲತಾ ಅವರ ಫೋಟೋ ಇತ್ತು, ಎಲ್ಲಿ ಅಮಿತ್ ಶಾ ಸ್ವಾಗತಕ್ಕೆ ಹಾಕಿರುವ ಬ್ಯಾನರ್ಗಳಲ್ಲಿ ಅನ್ನೋ ಕಾರಣಕ್ಕಾಗಿ ಅವರು BJPಗೆ ಸೇರ್ಕೋತಾರೆ ಅನ್ನುವ ಚರ್ಚೆಗಳು ನಡೀತಾ ಇದೆ. ನಾನು ಈ ಒಂದು ಮಾತುಗಳನ್ನು ಆಡುವ ಸಂದರ್ಭದಲ್ಲಿ ಇನ್ನೂ ಅವರು BJPಗೆ ಜಾಯಿನ್ ಆಗಿಲ್ಲ. ಆಗ್ಬೋದು, ಆ ನಿರೀಕ್ಷೆ ಮಂಡ್ಯದಲ್ಲೂ ಭಾಳಷ್ಟು ಜನ ಹೇಳೋ ಪ್ರಕಾರ ಅವರು BJPಗೆ ಸೇರ್ಬೋದು. ಯಾಕೆಂದರೆ ಅವರಿಗೆ ತುಂಬ ಆಪ್ತರಾದ ವ್ಯಕ್ತಿಗಳೆಲ್ಲ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದರ ಹಿನ್ನೆಲೆ ಮತ್ತು ಇದರ ಒಳ ಇದೇನು ಅಂತಂದರೆ, ಭಾಳ ಸ್ಪಷ್ಟವಾಗಿ ಹಳೆ ಮೈಸೂರು ಪ್ರದೇಶದಲ್ಲಿ BJPಯನ್ನು ಪ್ರಬಲಗೊಳಿಸಬೇಕು ಅನ್ನುವ ತೀರ್ಮಾನಕ್ಕೆ BJP ವರಿಷ್ಠರು ಬಂದಿದ್ದಾರೆ ಅನ್ನೋದು ನಿಜ. ಅದು ಈಗಲೇ ಅಲ್ಲ, ಕೆಲವು ತಿಂಗಳುಗಳಿಂದ ಆ ಬಗ್ಗೆ ಚರ್ಚೆ BJP ವಲಯದಲ್ಲಿ ಚರ್ಚೆ ನಡೀತಾ ಇದೆ. ಯಾಕೆಂದರೆ BJP ಎಲ್ಲೆಲ್ಲಿ ಗೆಲ್ಲಬಹುದೋ ಆ ಪ್ರದೇಶಗಳೇನಿವೆ ಆ ಪ್ರದೇಶಗಳಲ್ಲಿ ಗೆದ್ದಾಗ್ಬಿಟ್ಟಿದೆ ಈಗ. ನಾನು ಭಾಳ ಸಂದರ್ಭದಲ್ಲಿ ಹೇಳಿದಾಗೆ, ನೀವು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ವಿಸ್ತರಣೆ ಮಾಡೋದಕ್ಕೆ, ಹಾಗೆಯೇ ಕಿತ್ತೂರು ಕರ್ನಾಟಕದಲ್ಲಿ ಇನ್ನಷ್ಟು ವಿಸ್ತರಣೆ ಮಾಡೋದಕ್ಕೆ, ಹೆಚ್ಚಿನ ಸ್ಥಾನಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇಲ್ಲ. ಹಾಗಿದ್ರೆ ಅವರು ಮಾಡಬೇಕಾದ್ದು ಏನು ಅಂತಂದರೆ, ಅವರು ಹಳೆ ಮೈಸೂರು ಪ್ರದೇಶದಲ್ಲೇ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯಬೇಕು. ಈವನ್ ಕರಾವಳಿಯಲ್ಲೂ ಕೂಡ BJP ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯುವ ಚಾನ್ಸಸ್ ಇಲ್ಲ. ಅದರ ಜೊತೆಗೆ BJP ಅತಿ ಹೆಚ್ಚಿನ ಶಕ್ತಿಯನ್ನು, ಪ್ರಾಬಲ್ಯವನ್ನು ಹೊಂದಿದ ಸಂದರ್ಭದಲ್ಲಿ ಒಂದು ಪವರ್ಫುಲ್ ಆದ ನಾಯಕತ್ವ ಯಡಿಯೂರಪ್ಪನವರ ಮೂಲಕ ಪಡೆದಂಥ ಸಂದರ್ಭದಲ್ಲೂ BJP ಗೆದ್ದಿದ್ದು 110 ಸ್ಥಾನಗಳನ್ನು ಮಾತ್ರ. ಅದೇ ಅವರ ಹೈಯೆಸ್ಟ್ ಸ್ಕೋರ್, ನಾಟ್ ಮೋರ್ ದೆನ್. ಯಾವತ್ತೂ ಕೂಡ BJP ಅಬ್ಸಲ್ಯೂಟ್ ಮೆಜಾರಿಟಿಯನ್ನು ಕರ್ನಾಟಕದಲ್ಲಿ ಪಡೆದೇ ಇಲ್ಲ. ಅವರಿವರನ್ನು ತಗೊಂಡು ಅವ್ರನ್ನ ಖರೀದಿ ಮಾಡಿ ವ್ಯಾಪಾರ ಮಾಡಿ ದಟ್ ಆ ರೀತಿ ಮೀನು ವ್ಯಾಪಾರ, ಇನ್ನೊಂದು ವ್ಯಾಪಾರ ನಡೀತಲ್ವ, ಕೆಲವು ಮೀನುದು, ಇನ್ನೊಂದು ದೊಡ್ಡದು ತಿಮಿಂಗ್ಲುಗಳು, ಇದು ವ್ಯಾಪಾರದ ಪಕ್ಷ. ಅದು ಪಕ್ಷವು ವ್ಯಾಪಾರದ್ದನೇ ಅವ್ರು ಮಾಡೋದು ವ್ಯಾಪಾರದ ಕೆಲಸನೇ. ಈ ರೀತಿ ವ್ಯಾಪಾರ ಮಾಡಿ ಅಧಿಕಾರಕ್ಕೆ ಬಂದವರು. ಆದ್ದರಿಂದ ಅವರಿಗಿರುವ ಬಹಳ ಮುಖ್ಯವಾದ ಸಮಸ್ಯೆಗಳು ಏನು BJPಗೆ ಅಂತ. ಒಂದು, BJP ವರಿಷ್ಠರು ಈಗಾಗಲೇ 2
ಸಮೀಕ್ಷೆಗಳನ್ನು ಮಾಡಿಸಿದ್ದಾರೆ ಅಂತ ಹೇಳಲಾಗ್ತದೆ. ಈ ಎರಡು ಸಮೀಕ್ಷೆಯಲ್ಲಿ ಬಿ ಜೆ ಪಿಯ ಸ್ಥಿತಿ ಅಷ್ಟು ಉತ್ತಮವಾಗಿಲ್ಲ. ಮ್ಯಾಕ್ಸಿಮಮ್ 80 ಸೀಟ್ರವರೆಗೆ ಹೋಗ್ಬೋದು ಅನ್ನೋದು ಈ ಸಮೀಕ್ಷೆಗಳು ಹೇಳ್ತಾ ಇವೆ ಅನ್ನೋದು ಬಿ ಜೆ ಪಿ ವರಿಷ್ಠರನ್ನು ಸ್ವಲ್ಪ ಕಂಗೆಡಿಸಿದೆ. ಯಾಕೆಂದರೆ 2024ರಲ್ಲಿ ಏನು ಲೋಕಸಭೆ ಚುನಾವಣೆ ಬರುತ್ತೆ, ಅದಕ್ಕೂ ಮೊದಲು ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲೇಬೇಕು. ಅವರು ಗೆಲ್ದಿದ್ದರೆ ರಾಂಗ್ ಮೆಸೇಜ್ ಹೋಗುತ್ತೆ. ಯಾಕೆಂದರೆ ರಾಜಸ್ಥಾನದ ಚುನಾವಣೆ ಬರ್ತಾ ಇದೆ, ಅಲ್ಲೂ ಬಿ ಜೆ ಪಿ ಗೆದ್ದುಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಕಾರಣಕ್ಕಾಗಿ ಕರ್ನಾಟಕ ಬಿ ಜೆ ಪಿ ದೃಷ್ಟಿಯಿಂದ ಬಹಳ ಬಹಳ ಮುಖ್ಯವಾದ್ದು. ಸೊ ಗೆಲ್ಲುವುದು ಹೇಗೆ, ಇಲ್ಲಿ ಗೆಲ್ಲುವ ಪರಿಸ್ಥಿತಿ ಇಲ್ಲ. ಹಾಗಿದ್ರೆ ಗೆಲ್ಲುವ ಪರಿಸ್ಥಿತಿ ಇಲ್ಲ ಅಂದರೆ ಹಾಗಾದರೆ ಈಗ ರಾಜ್ಯ ಬಿ ಜೆ ಪಿಯ ಸ್ಥಿತಿ ಏನು ಅದನ್ನು ನೋಡೋಣ. ಒಂದು, ಉತ್ತರ ಕರ್ನಾಟಕ ಪ್ರದೇಶಗಳಲ್ಲಿ ಬಿ ಜೆ ಪಿ ಪಾಪ್ಯುಲಾರಿಟಿ ಕುಸಿತಾ ಇದೆ. ಅದಕ್ಕೆ ಕಾರಣಗಳು ಒಂದು, ಪ್ರಬಲ ನಾಯಕತ್ವ ಇಲ್ಲದಿರುವುದು, ಅದರ ಜೊತೆಗೆ ಆ್ಯಂಟಿ ಇನ್ಕಂಬೆನ್ಸಿ ಬಿ ಜೆ ಪಿ ಸರ್ಕಾರದ ಮೇಲೆ ಇದ್ದದ್ದು. ಸೊ ನೀವು ಪ್ರಚಾರಗಳನ್ನು ತಗೋಬೋದು, ಚಾನಲ್ಗಳನ್ನು ಹಿಡ್ಕೋಬೋದು, ನಿಮ್ಮ ಸಲುವಾಗಿ ನೀವು ಯು ಸಿ ದಟ್ ಹೊಗಳಿಸ್ಕೊಳ್ಬೋದು, ಸೆಗ್ಮೆಂಟ್ಗಳನ್ನು ಮಾಡಿಸಿ ಎಲ್ಲನೂ ಮಾಡ್ಬೋದು. ಆದರೆ ಅಲ್ಟಿಮೇಟ್ಲಿ ಮತದಾರನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಭಾಳ ಮುಖ್ಯವಾದಲ್ವ. ಸೊ ಮತದಾರರಿಗೆ ಈ ಸರ್ಕಾರದ ಬಗ್ಗೆ ಬೇಸರ ಇದೆ. ದಟ್ ಇಸ್ ಅ ಪಾಯಿಂಟ್. ಆ್ಯಂಟಿ ಇನ್ಕಂಬೆನ್ಸಿ, ಯಡಿಯೂರಪ್ಪನಂಥ ನಾಯಕತ್ವ ಈಗ ಇಲ್ಲ, ಕೊರತೆ ಇದೆ. ದಟ್ ಇಸ್ ಅ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, ಒಳಗಡೆ ಹೆಚ್ಚುತ್ತಿರುವಂತಹ ಅತೃಪ್ತಿ, ಅಸಮಾಧಾನ. ಅದು ಮೇಲ್ ಕಾಣ್ತಾ ಇಲ್ಲ. ಅದನ್ನು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಿ ಜೆ ಪಿ ಒಳಗಿನ ಅಸಮಾಧಾನದ ಬಗ್ಗೆ ಬರೆಯಲ್ಲ. ಬೇಕಾದರೆ ಅವರು ಕಾಂಗ್ರೆಸ್ ಅಸಮಾಧಾನದ ಬಗ್ಗೆ ಮಾತನಾಡ್ತಾರೆ. ಕಾಂಗ್ರೆಸ್ನಲ್ಲಿ ಭಾಳ ತೀವ್ರ ರೂಪದ ಗಲಾಟೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಇದೆ ಅಂತ ಮಾಡ್ತಾರೆ. ಇಲ್ಲ ಅಂತ ಹೇಳಲ್ಲ, ಅವರಲ್ಲಿದೆ. ಆದರೆ ನೀವು ಬಿ ಜೆ ಪಿಯ ಒಳಗಡೆ ಅತೃಪ್ತಿಯ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ, ಯಾಕೆ ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅನ್ನೋದು ಮಾಧ್ಯಮಗಳು ಯೋಚನೆ ಮಾಡಬೇಕು. ಇದು ಮಾಧ್ಯಮಗಳಿಗೆ ಕೇಳೋ ಪ್ರಶ್ನೆ. ಸೊ ಈಗ ಬಿ ಜೆ ಪಿಯ ಒಳಗಡೆ ಅತೃಪ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಲ್ಲಿ ಹಲವು ರೀತಿಯ ಅತೃಪ್ತರಿದ್ದಾರೆ. ಒಂದು, ಮಂತ್ರಿ ಸ್ಥಾನ ತಮಗೆ ಸಿಕ್ಕಿಲ್ಲ ಅಂಥೇಳಿ ಅತೃಪ್ತರಾದ ಒಂದು ಗುಂಪಿದೆ. ಸೆಕೆಂಡ್ ಗುಂಪು, ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ವೈಯಕ್ತಿಕವಾದ ಬೇಸರ ಇದೆ, ಅವರು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ, ಅಂಥವ್ರು ಒಂದು ಗುಂಪಿದೆ. ಸೊ ಹಾಗೆಯೇ ಮೂಲ ಬಿ ಜೆ ಪಿಯವರು ಏನಿದ್ದಾರೆ ಅವರಿಗೆ ಒಳಗಡೆ ಬೇಸರ ಇದೆ. ಯಾಕೆಂದರೆ ಕಾಂಗ್ರೆಸ್ನಿಂದ ಬಂದವರು ಇದ್ದಾರಲ್ಲಪ್ಪ, ಕಾಂಗ್ರೆಸ್ ಜೆ ಡಿ ಎಸ್ನಿಂದ, ಅವರಿಗೆ ಸಿಗುತ್ತಾ ಇರುವ ಪ್ರಾತಿನಿಧ್ಯ ತಮಗೆ ಸಿಗುತ್ತಾ ಇಲ್ಲ ಅನ್ನುವ ಬೇಸರದಲ್ಲಿ ಉಳಿದಿದ್ದಾರೆ. ಇನ್ನು ನಮಗೆ ಗೊತ್ತಿದೆ, ರೆಡ್ಡಿ ಕಂಪ್ನಿ ಅವರು ಹೊಸ ಪಾರ್ಟಿ ಮಾಡಿದ್ದು, ಅದು ಯಾವ ಪರಿಣಾಮ ಬೀರುತ್ತೋ ಇಲ್ಲೋ ಗೊತ್ತಿಲ್ಲ. ಅದರ ಜೊತೆಗೆ ಯಾರ್ಯಾರು ಹೋಗ್ಬಿಟ್ಟು ಜನಾರ್ದನ್ ರೆಡ್ಡಿ ಜೊತೆ ಕೈ ಜೋಡಿಸ್ತಾರೋ ಗೊತ್ತಿಲ್ಲ. ಇದು ಒಂದು ರೀತಿ. ಅದರ ಜೊತೆಗೆ ಮೂಲ ಬಿ ಜೆ ಪಿಯಲ್ಲಿ ಹಲವರಿಗೆ ಬೇಸರ ಇದೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಜಗದೀಶ್ ಶೆಟ್ಟರಿಗೆ ಭಾಳ ಒಂದು ರೀತಿಯ ದುಃಖ, ಅಸಹಾಯಕತೆ ಎಲ್ಲ ಇದ್ದಾರೆ ಅವರು. ಯಾಕೆಂದರೆ ಒಂದು, ತಮ್ಮ ಕ್ಷೇತ್ರದಲ್ಲೇ ತಮ್ಮ ಪ್ರದೇಶದಲ್ಲೇ ತಮ್ಮ ಮಾತು ನಡೆಯಲ್ಲ ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಅವರಿಗೆ ಅನಿಸೋಕ್ಕೆ ಪ್ರಾರಂಭ ಆಗಿದೆ. ಸಂಪೂರ್ಣವಾಗಿ ಉತ್ತರ ಕರ್ನಾಟಕ, ಎಸ್ಪೆಷಲಿ ಮುಂಬೈ ಕರ್ನಾಟಕದ ರಾಜಕಾರಣದ ನಿಯಂತ್ರಣ ಏನಿದೆ, ಹುಬ್ಬಳ್ಳಿ ಧಾರವಾಡ ಈ ಕಡೆ, ಅದನ್ನು ಸಂಪೂರ್ಣವಾಗಿ ಪ್ರಹ್ಲಾದ ಜೋಶಿಯವರು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಪ್ರಹ್ಲಾದ್ ಜೋಶಿಯವರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರಿಗೆ ಬೇಸರ ಪ್ರಾರಂಭ ಆಗಿದೆ. ಅಲ್ಲಿ ತಿಕ್ಕಾಟ ಇದೆ. ಸೊ ಈ ತಿಕ್ಕಾಟಗಳ ನಡುವೆ ಈ ಚುನಾವಣೆಯಲ್ಲಿ, ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ಮುನಿಸಿಕೊಂಡರು ಯಡಿಯೂರಪ್ಪ ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿ ಅವರು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ತಾರೋ ಗೊತ್ತಿಲ್ಲ. ಆದ್ದರಿಂದ ನಾನು ಹೇಳಿದಾಗ ಉತ್ತರ ಕರ್ನಾಟಕದಲ್ಲಿ ಬಿ ಜೆ ಪಿಯ ಸ್ಥಿತಿ ಏನಿದೆ ಅದು ಶೋಚನೀಯ ಹಂತವನ್ನು ತಲುಪಿಲ್ಲ, ಆದರೆ ಅವರು ಸಂತೋಷ ಪಡುವ ಹಂತದಲ್ಲಿಲ್ಲ. ದೇ ಆರ್ ಇನ್ ಟ್ರಬಲ್. ಸೊ ಆ ಕಾರಣಕ್ಕಾಗಿ ಅವರು ಈಗ ಕಾನ್ಸಂಟ್ರೇಟ್ ಮಾಡಬೇಕಾದ್ದು ಹಳೆ ಮೈಸೂರು ಪ್ರದೇಶದಲ್ಲಿ ಪಕ್ಷವನ್ನು ಬಲಪಡಿಸಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಮಾಧ್ಯಮಗಳನ್ನು ಉಪಯೋಗಿಸ್ಕೋತಾ ಸನ್ಮಾನ್ಯ ಅಮಿತ್ ಶಾ ಬಂದರು, ಎಲ್ಲ ಮುಳುಗೇ ಹೋಗ್ಬಿಡ್ತು, ಇನ್ನು ಅವ್ರದ್ದೇ ಧ್ವಜ ಹಾರದಷ್ಟೇ ಅನ್ನೋ ಸ್ಥಿತಿ, ವಾತಾವರಣವನ್ನು ಮಾಧ್ಯಮಗಳ ಮೂಲಕ ಸೃಷ್ಟಿಸಲಾಗ್ತಾ ಇದೆ. ಇವತ್ತು ಒಂದು ಡೈರಿಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾನು ಮೂಡ್ ಆಫ್ ದ ಪೀಪಲ್ ಅಂತೀನಿ. ನಿಮಗೆ ಮೂಡ್ ಆಫ್ ದ ಪೀಪಲ್, ನೀವು ಒಂದು ಕ್ಷೇತ್ರಕ್ಕೆ ಹೋದರೆ ನಿಮಗೆ ಜನರ ಮೂಡ್ ಏನು ಅಂತ ಗೊತ್ತಾಗುತ್ತೆ, ಅವ್ರ ಜೊತೆ ಮಾತನಾಡೋದಕ್ಕೆ ಗೊತ್ತಾಗುತ್ತೆ, ಬಹಿರಂಗ ಸಭೆಗಳಲ್ಲೂ ಗೊತ್ತಾಗುತ್ತೆ. ಅಮಿತ್ ಶಾ ಅವರ ಸಭೆಯಲ್ಲಿ ಯಾವಾಗ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದರು ಈ ಡೈರಿ ಕಾರ್ಯಕ್ರಮದಲ್ಲಿ, ಅವರು ಅಮಿತ್ ಶಾ ಹೆಸರನ್ನು ಹೇಳಿದಾಗ ತಪ್ಪಾಳೆಗಳು
ಅಷ್ಟು ಬಿದ್ದಿಲ್ಲ. ಆದರೆ ಅದೇ ಕಾರ್ಯಕ್ರಮದಲ್ಲಿದ್ದ ದೇವೇಗೌಡರನ್ನ ಹೆಸರನ್ನ ಹೇಳಿದಾಗ ಕಂಟಿನ್ಯೂಯಸ್ ಆಗಿ ತಪ್ಪಾಳೆ ಬಿತ್ತು. ಇಟ್ ಶೋಸ್ ಏನು ತೋರಿಸುತ್ತೆ ಅಂತಂದರೆ, ಸೊ ಮಂಡ್ಯ ಮತ್ತು ಈ ಹಳೆ ಮೈಸೂರು ಪ್ರದೇಶದಲ್ಲಿ ಅಲ್ಲಿಯ ಜನ ಸಮುದಾಯಕ್ಕೆ ದೇವೇಗೌಡರ ಬಗ್ಗೆ ಪ್ರೀತಿ ಮತ್ತು ಗೌರವ ಇದೆ. ಅದನ್ನು ನೀವು ಪ್ರೀತಿ ಗೌರವವನ್ನು ವಿರೋಧವಾಗಿ ಪರಿವರ್ತಿಸಿ ನೀವು ಸ್ಥಾನಗಳನ್ನ ಗೆಲ್ಲೋದಕ್ಕಾಗಲ್ಲ. ಯೂಶ್ವಲಿ ಬಿ ಜೆ ಪಿ ಸ್ಟ್ರಾಟಜಿ ಏನಿದೆ, ಈ ಚಾಣಕ್ಯ ಅಂತ ಕ್ಲೇಮ್ ಅಥವಾ ಕರೆಸ್ಕೊಳ್ತಾರಲ್ಲ ಅಮಿತ್ ಶಾ, ಅವರು ದ್ವೇಷ ಭಿತ್ತಿಯೇ ರಾಜಕಾರಣ ಮಾಡೋರು. ಅಂದರೆ ಅವರು ಒಂದು ಪಕ್ಷವನ್ನು ದ್ವೇಷಿಸ್ತಾ ಹೋಗೋದು, ಆದರೆ ವ್ಯಕ್ತಿಗಳನ್ನು ದ್ವೇಷಿಸ್ತಾ ಹೋಗೋದು, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಹಾಕಿ ದ್ವೇಷಿಸೋದು. ಈ ರೀತಿ ಉತ್ತರ ಭಾರತದ ರಾಜಕಾರಣ ಕರ್ನಾಟಕದಲ್ಲಿ ವರ್ಕೌಟ್ ಆಗಲ್ಲ. ಅವರು ಹಳೆ ಮೈಸೂರು ಪ್ರದೇಶಕ್ಕೆ ಹೋಗಿ ದೇವೇಗೌಡರನ್ನು ಬೈಯೋಕ್ಕೆ ಪ್ರಾರಂಭ ಮಾಡಿದರೆ ಅವ್ರಿಗೆ ಬರೋ 4,000 ಓಟು ಬರಲ್ಲ. ಅಲ್ಲಿ ಜನ ಪ್ರೀತಿಸ್ತಾರೆ ಗೌಡರ ಬಗ್ಗೆ ಬೇರೆ ಬೇರೆ ದೇವೇಗೌಡರ ಬಗ್ಗೆ ನಿಮ್ಗೆ ಸಿಟ್ಟಿರ್ಬೋದು. ಅದೇ ರೀತಿ ಕುಮಾರಸ್ವಾಮಿ ಬಗ್ಗೆ ನೋಡ್ತೆ, ಕುಮಾರಸ್ವಾಮಿ ಬಗ್ಗೆ ನೀವು ದೂರುವುದಕ್ಕೆ 100 ಕಾರಣ ಇದ್ದರೆ ಅವರ ಹೊಗಳುವುದಕ್ಕೂ 100 ಕಾರಣಗಳಿವೆ, ಅನುಮಾನ ಬೇಕಾಗಿಲ್ಲ. ನಾನು ಮೊದಲಿಂದ ಹೇಳ್ತಾ ಬಂದಿದ್ದೀನಿ, ಒಂದು ಗ್ರಾಮ ವಾಸ್ತವ್ಯದಂಥ ಕಾರ್ಯಕ್ರಮ ಮಾಡಿದವರು, ರೈತರ ಸಾಲ ಮನ್ನಾ, ಅದು ಜನರಿಗೆ ನೆನಪಿದ್ದೇ ಇರುತ್ತೆ. ಅವ್ರ ಕುಟುಂಬ ರಾಜಕಾರಣ ಇನ್ನೊಂದು ಬೇರೆ, ದ ಇಶ್ಯೂ ಇಟ್ಸ್ ಅ ಡಿಫರೆಂಟ್ ಇಶ್ಯೂ, ಕ್ಯಾನ್ ಡಿಸ್ಕಸ್. ಅದು ಈ ಭಾರತ ರಾಜಕಾರಣದ ಬಹುದೊಡ್ಡ ಶಾಪ ಆಗಿದೆ, ಕುಟುಂಬ ರಾಜಕಾರಣ. ಅದನ್ನ ಬಿಟ್ಬಿಡಿ ಆ ಕಡೆ, ಅದು ಇನ್ನೊಂದು ಇಶ್ಯೂ ಚರ್ಚೆ ಮಾಡೋಣ. ಆದರೆ ಬಿ ಜೆ ಪಿ ಈ ಒಂದು ಹಳೆ ಮೈಸೂರು ಪ್ರದೇಶವನ್ನು ಕ್ಯಾಪ್ಚರ್ ಮಾಡುವ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದೆ. ಅದು ಸುಲಭ ಅಲ್ಲ, ಅನುಮಾನನೇ ಬೇಕಾಗಿಲ್ಲ. ಆ ಕಾರಣನೂ ಇರ್ಬೋದು, ದೇವೇಗೌಡರನ್ನು ಬೈಯೋಕ್ಕಾಗಲ್ಲ ಅಂತಲೇ ಇವತ್ತು ಆ ಡೈರಿ ಕಾರ್ಯಕ್ರಮ ಕರೆದು ಪಕ್ಕದಲ್ಲಿ ಕುಂಡಿಸ್ಕೊಂಡು ದೇ ಮೇ ಟ್ರೈ. ನನಗನ್ನಿಸುವಾಗಿ ಈ ಒಂದು ಬಿ ಜೆ ಪಿ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಬಲವಾಗಿಲ್ಲರದ ಬಿ ಜೆ ಪಿ ಪ್ರಬಲವಾದರೆ ಇದು ಯಾರ ಮೇಲೆ ಪರಿಣಾಮ ಬೀರುತ್ತೆ, ಯಾವ ಪಾರ್ಟಿ ಮೇಲೆ? ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಐ ಟೆಲ್ ಯು, ಯಾರ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಒಂದು, ನೀವು ಹಳೆ ಮೈಸೂರು ಪ್ರದೇಶದ ರಾಜಕಾರಣವನ್ನು ಮಾತನಾಡುವಾಗ ಅದರ ಕೇಂದ್ರ ವ್ಯಕ್ತಿ ದೇವೇಗೌಡ ಮತ್ತು ಅವರ ಫ್ಯಾಮಿಲಿಯನ್ನು ಇಟ್ಕೊಳ್ಳಿ. ಅವರಿಗೆ ಫೈಟ್ ಕೊಡ್ತಾ ಇದ್ದದ್ದು ಕಾಂಗ್ರೆಸ್ನಲ್ಲಿದ್ದಂಥ ಇರುವಂಥ ಬಹುತೇಕ ಜನ ಏನಿದ್ದಾರೆ ಅವರು ಜೆ ಡಿ ಎಸ್ ಅನ್ನುವುದಕ್ಕಿಂತ ದೇವೇಗೌಡರು ಮತ್ತು ಅವರ ಕುಟುಂಬವನ್ನು ವಿರೋಧಿಸುವ ಜನ. ಯಾರು ಕಾಂಗ್ರೆಸ್ನಲ್ಲಿದ್ದಾರೋ ಅವರು. ಹಾಗೆಯೇ ದೇವೇಗೌಡರನ್ನು ಅತಿಯಾಗಿ ಪ್ರೀತಿಸುವ ಜನ ಏನಿದ್ದಾರೆ ಅವರು ಅವ್ರನ್ನ ಪ್ರೀತಿಸ್ತಾ ಇರ್ತಾರೆ. ಹಾಗಿದ್ದರೆ ಅಮಿತ್ ಶಾ ಮತ್ತು ಅವರ ಬಿ ಜೆ ಪಿ ಸೆಳೆಯುವುದು ಯಾರ ಮತವನ್ನು? ಅವರು ಈಗ ಅವರೆಲ್ಲ ಈ ಕಾರ್ಯಾಚರಣೆಯ ಮೂಲಕ ಜೆ ಡಿ ಎಸ್ ಮತವನ್ನು ಸೆಳೀತಾರೆ ಅಥವಾ ಕಾಂಗ್ರೆಸ್ ಮತವನ್ನು ಸೆಳೀತಾರೆ. ಒಂದು, ಜೆ ಡಿ ಎಸ್ನ ಒಳಗಡೆ ಇರುವ ಅತೃಪ್ತಿ ಮತ್ತು ಅಸಮಾಧಾನಗಳೇನಿವೆ ಅದು ಆವಾಗ ಪ್ರಕಟ ಆಗ್ತಾ ಇದೆ. ಗೊತ್ತೇ, ನಮ್ಮ ನಾರಾಯಣಗೌಡರೇ ಜೆ ಡಿ ಎಸ್ ಬಿಟ್ಟು ಹೋದರು, ಹಾಗೆ ಕೆಲವರು ಹೋಗ್ಬೋದು. ಆದರೆ ನಾನು ಸಾಮಾನ್ಯ ಮತದಾರನ ದೃಷ್ಟಿಯಿಂದ ಹೇಳೋದು, ಸಾಮಾನ್ಯ ಮತದಾರ ಏನಿದ್ದಾನೆ, ಒಂದು ಬಹಳ ಸ್ಪಷ್ಟವಾಗಿ ದೇವೇಗೌಡ ಮತ್ತು ಅವರ ಕುಟುಂಬವನ್ನು ಪ್ರೀತಿಸುವ ಜನ ಮತ್ತು ದೇವೇಗೌಡ ಅವರ ಕುಟುಂಬವನ್ನು ವಿರೋಧಿಸುವ ಜನ. ದೇವೇಗೌಡ ಮತ್ತು ಅವರ ಕುಟುಂಬವನ್ನು ವಿರೋಧಿಸುವ ಜನ ಕಾಂಗ್ರೆಸ್ನಲ್ಲಿದ್ದಾರೆ. ಅವರು ಬಿ ಜೆ ಪಿಯತ್ತ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಅವರು ಆ ಕಡೆ ಹೊರಟ್ರೆ ಕಾಂಗ್ರೆಸ್ಗೆ ಡೈರೆಕ್ಟ್ಲಿ ಹೊಡ್ತಾ ಬಿಡುತ್ತೆ. ಕಾಂಗ್ರೆಸ್ನಲ್ಲಿರುವ ಜನರನ್ನು ಸೆಳೆಯೋ ಈ ಬಿ ಜೆ ಪಿಯವ್ರನ್ನ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ದೇವೇಗೌಡರಿಗೆ 90 ವರ್ಷ ಆಗೋಗಿದೆ. ಅವರು ಪಾಪ ಯಾರವ್ರನ್ನ ಕೈ ಹಿಡ್ಕೊಂಡು ಹೋಗ್ತಾರೆ. ಎಮೋಷ್ನಲ್ ಬಾಂಡಿಂಗ್ ಇದೆ. ದೇ ವಿಲ್ ಯೂಸ್ ದ್ಯಾಟ್ ಎಮೋಷ್ನಲ್ ಬಾಂಡಿಂಗನ್ನು ಯೂಸ್ ಮಾಡ್ತಾರೆ. ಅವರು ಕಣ್ಣೀರು ಹಾಕಿದರೆ ಹಳೆ ಮೈಸೂರು ಪ್ರದೇಶನ ಕರಗ್ತಾರೆ ನಮ್ಮ ಗೌಡರು ಅಂತ. ಅವರ ಒಟ್ಟಾರೆ ಕಾಂಟ್ರಿಬ್ಯೂಷನ್ ಇದೆ. ಐ ಡೋಂಟ್ ಡಿನೈ ದ್ಯಾಟ್. ಅವರು ಕರ್ನಾಟಕದ ಪ್ರಧಾನಿ ಆದವರು, ನಮಗೆಲ್ಲ ಹೆಮ್ಮೆ. ದೇವೇಗೌಡರು ನಮ್ಮವರು ಪ್ರಧಾನಿಯಾಗಿದ್ದರು. ಇನ್ಯಾರೂ ಪ್ರಧಾನಿಯ ಸ್ಥಾನದ ಹತ್ತಿರನೂ ಹೋಗೋಕ್ಕಾಗಿಲ್ಲ. ಸೊ ಅದಕ್ಕಾಗಿ ನಮ್ಗೆ ಸಂತೋಷ ಇದೆ. ಹಾಗೆಯೇ ಅಲ್ಲಿ ಜನ ಸಮುದಾಯಕ್ಕೂ ಇದೆ. ಆದ್ದರಿಂದ ಅವ್ರನ್ನ ಪ್ರೀತಿಸುವ ಪಾಕೆಟ್ ಏನಿದೆ ಅದನ್ನು ಜಾಸ್ತಿ ಬಿ ಜೆ ಪಿಗೆ ಎಳೆಯೋದಕ್ಕಾಗಲ್ಲ. ಅವರು ಎಳೆಯೋದಿದ್ದರೆ ಅವರು ಕಾಂಗ್ರೆಸ್ನವ್ರನ್ನೇ ಎಳಿಬೇಕಾಗಿದೆ ಈಗ. ಯಾಕೆಂದರೆ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷರಾಗಿರೋ ಶಿವಕುಮಾರ್ ಏನಿದ್ದಾರೆ, ಅವರ ಪ್ರಭಾವ ಹಳೆ ಮೈಸೂರು ಪ್ರದೇಶದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಇದೆ. ಇಡೀ ಹಳೆ ಮೈಸೂರು ಪ್ರದೇಶದಲ್ಲಿ ಅವರ ಪ್ರಭಾವ ಇದೆ ಅಂತ ನಾವು ಹೇಳೋದು ಕಷ್ಟ. ಇಂಥ ಸ್ಥಿತಿಯಲ್ಲಿ ಬಿ ಜೆ ಪಿ ಏನೀಗ ಕ್ಯಾಪ್ಚರ್ ಮಾಡೋದಕ್ಕೆ ಹೊರಟಿದೆಯಲ್ಲ, ಅದಕ್ಕೆ
ದೊಡ್ಡ ಹೊಡೆತ ಏನಾದರೂ ಬಿದ್ದರೆ ಅದು ಕಾಂಗ್ರೆಸ್ಸಿಗೆ, ಅಲ್ಪ ಸ್ವಲ್ಪ ಹೊಡೆತ ಬಿದ್ದರೆ ಅದು JDSಗೆ. ಸೊ ಇದು ಬಿ ಜೆ ಪಿಗೆ ಏನು ಪೂರಕವಾಗಿ ಅದು ಹೆಲ್ಪ್ ಆಗುತ್ತೆ ಅಂತ ಅನ್ನಲ್ಲ. ಆ ಸಿಚುವೇಶನ್ ಅಷ್ಟು ಬೇಗ ಬದಲಾಗಲ್ಲ. ಆದರೆ ಈ ಬಿ ಜೆ ಪಿ ಪ್ರಬಲಗೊಳ್ಳುವುದಕ್ಕೆ ಹೊರಟಿರುವುದು ಮತ್ತು ಧಾರ್ಮಿಕ ಕಾರಣಗಳನ್ನು ಎತ್ಕೊಂಡು ಹೊರಟಿದೆ ನೋಡಿ, ಶ್ರೀರಂಗಪಟ್ಟಣದಿಂದ ಸ್ಟಾರ್ಟ್ ಮಾಡಿದೆ. ಸೊ ಇಂಥ ಕೆಲಸಗಳು ಎಷ್ಟು ಮಟ್ಟಿಗೆ ಯಾರ ಮತವನ್ನು ಕಸಿದುಕೊಳ್ಳುತ್ತೆ ಅನ್ನೋದು ನೋಡಬೇಕು. ಆದರೆ ಒಟ್ಟಾರೆ ಒಂದು ಸೀಟ್ ಟ್ಯಾಲಿಯಲ್ಲಿ ಬಿ ಜೆ ಪಿ ಹಳೆ ಮೈಸೂರು ಪ್ರದೇಶದಲ್ಲಿ ಅತಿ ಹೆಚ್ಚಿನ ಸ್ಥಾನವನ್ನು ಪಡೆಯುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಅದು ಮೇನ್ ಸ್ಟ್ರೀಮ್ ಮಾಧ್ಯಮಗಳ ಆ್ಯಂಕರ್ಗಳು ಕೂಗೋದಕ್ಕೆ ಮಾತ್ರ. ಹಾಗೆ ಹೋಯ್ತು, ಮುಗದೇ ಹೋಯ್ತು, 20 ಬಂತು 30 ಬಂತು ಅಂತಾರೆ. ನೋ, ದಟ್ ಇಸ್ ನಾಟ್ ಕರೆಕ್ಟ್. ಸೊ ಒಂದು ಬಿ ಜೆ ಪಿ ಸ್ವಲ್ಪ ಮಟ್ಟಿಗೆ ಪ್ರಬಲಗೊಳ್ಳುತ್ತೆ. ಆದರೆ JDS ಮತ್ತು ಕಾಂಗ್ರೆಸ್ನನ್ನು ಸಂಪೂರ್ಣವಾಗಿ ಮುಳುಗಿಸುವ ಹಂತಕ್ಕೆ ಬಿ ಜೆ ಪಿ ಹೋಗುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.